ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದ ಇವತ್ತು ನಾನು ಶಾಬಾದ್ ತಾಲೂಕದಲ್ಲಿ ಇರ್ತಕ್ಕಂಥ ಶಾಬಾದಿಂದ ಕೇವಲ ಒಂದು 6 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ತೊಂಸಳ್ಳಿ ಮತ್ತು ಹುನಗುಂಟಿ ಈ ಒಂದು ತೊಂಸಳ್ಳಿ ಮಾರ್ಗವಾಗಿ ಹೋಗ್ತಕ್ಕಂಥ ಒಂದು ರಸ್ತೆಯಲ್ಲಿನೇ ಒಳಗಡೆ ಬಂದರೆ ಈ ಕಡೆಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಇದೆ. ಆ ಕಡೆಹಳ್ಳಿ ಮತ್ತು ಹುನಗುಂಟಕ್ಕೆ ಹೋಗ್ತಕ್ಕಂಥ ಒಂದು ಹೊಸದೊಂದು ಡಾಂಬರ್ ರಸ್ತೆಯನ್ನು ಮಾಡಿರ್ತಕ್ಕಂಥ ಮಾರ್ಗದಿಂದ ಬಂದಿದ್ರೆ ಶಾಬಾದ್ನಲ್ಲಿ ಬಹಳ ಒಂದು ಐತಿಹಾಸಿಕ ಮತ್ತು ವಿಸ್ಮಯ ಅಂದರೆ ಒಂದು ಪವಾಡ ಇರ್ತಕ್ಕಂಥ ಒಂದು ಆಂಜನೇಯ ಹನುಮಂದೇವರ ಒಂದು ಹನುಮಾನನ ಒಂದು ಮಂದಿರವನ್ನು ಕಲ್ಕಮ್ಮ ಬಾವಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕಲ್ಕಮ್ಮ ಬಾವಿ ಅಂತಕ್ಕಂಥ ಒಂದು ಸ್ಥಳ ಇದೆ. ಈ ಸ್ಥಳವು ಈಗ ನೀವು ರಸ್ತೆ ಮುಖಾಂತರ ಕೇವಲ 1-1.5 ಕಿಲೋಮೀಟರ್ ಒಳಗಡೆ ಬಂದರೆ ಈ ಒಂದು ಆಂಜನೇಯ ದಿವ್ಯ ದರ್ಶನವನ್ನು ನಮಗೆ ಆಗುತ್ತೆ. ಕಲ್ಕಮ್ಮ ಬಾವಿ ಅಂತಂದರೆ ಈ ಒಂದು ಮಂದಿರದ ಪಕ್ಕದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಅದು ಮುಂದೆ ಇಲ್ಲಿ ಒಂದು ಕಲ್ಕಮ್ಮ ಬಾವಿ ಅಂತಿದೆ. ಬಹಳ ಪುರಾತನವಾಗಿರ್ತಕ್ಕಂಥ ಬಾವಿ ಇದೆ. ಇದನ್ನು ಕಲ್ಕಮ್ಮ ಬಾವಿ ಅಂತಕ್ಕಂಥ ಹೆಸರು ಬರಬೇಕಾದ್ರೆ ಇಲ್ಲಿ ಸ್ಥಳೀಯರು ಇವರೆಲ್ಲ ಇದ್ದಾರೆ. ಇವರ ಒಂದು ಹೇಳಿಕೆ ಪ್ರಕಾರ ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಬಹಳಷ್ಟು ವರ್ಷಗಳ ಹಿಂದೆ ಇಲ್ಲಿ ಒಂದು ಗ್ರಾಮವನ್ನು ವಾಸವಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂತಂದರೆ ಇಲ್ಲಿ ನಾವು ನೋಡಿರ್ತಕ್ಕಂಥ ಅವಶೇಷಗಳನ್ನು ನಾವೇನು ನೋಡ್ತಾ ಇದ್ದೀವಿ. ಇಲ್ಲಿ ಆಂಜನೇಯ ದೇವಸ್ಥಾನ ಇರ್ಬೋದು, ಪಕ್ಕದಲ್ಲೇ ಒಂದು ಬಸವಣ್ಣನ ಮೂರ್ತಿ ಇದೆ, ಮತ್ತು ಅದರ ಎದುರುಗಡೆ ಬಾವಿ ಇದೆ, ಮತ್ತು ಎದುರುಗಡೆ ಕೂಡ ಒಂದು ಅಲ್ಲಿ ಒಂದು ದರ್ಗಾ ಕೂಡ ಇದೆ ಅಂತೆ. ಈ ರೀತಿ ಇಲ್ಲಿ ನೋಡಿದ್ರೆ ಇಲ್ಲಿ ಅವಶೇಷಗಳನ್ನು ನಾವು ಕಂಡ್ರೆ ನಮ್ಗೆ ಏನು ಅನ್ನಿಸ್ತದೆ ಅಂದರೆ ಇಲ್ಲಿ ಜನ ಇದ್ರು, ಹಿಂದಕ್ಕೆ ಇಲ್ಲಿ ಒಂದು ಕೂಡ ಹಳ್ಳಿ ಇತ್ತು ಅಂತಕ್ಕಂಥ ಒಂದು ಇಲ್ಲಿ ಕೆಲವೊಂದು ನಾವು ಅವಶೇಷಗಳನ್ನು ನೋಡಿದ್ರೆ ನಮ್ಗೆ ಕಂಡು ಬರುತ್ತೆ. ಬರ್ತಾ ಆಗಿನ ಕಾಲದಲ್ಲಿ ಯಾವಾಗ ಹಿಂದಕ್ಕೆ ತಮಗೆಲ್ಲ ಗೊತ್ತಿರ್ಬೋದು ಪ್ಲೇಗ್ ಅಂತಕ್ಕಂಥ ಒಂದು ರೋಗ ಬಂದು ಮಹಾಮಾರಿ ರೋಗವನ್ನು ಬಂದಾಗ, ಯಾಕಂದರೆ ಪ್ಲೇಗು ಯಾವಾಗ ಬಂತಂದ್ರೆ ಇಡೀ ಆ ಊರಿನ ಜನನೇ ಪಲಾಯನ ಆಗ್ತಾ ಇದ್ರು. ಬಹಳಷ್ಟು ಜನ ಸಾವು ನೋವನ್ನು ಕೂಡ ನಾವು ಕಾಣ್ತಿದ್ವು ಅಂತಕ್ಕಂಥದ್ದನ್ನು ನಾವು ಇತಿಹಾಸದಿಂದ ಕೂಡ ನಾವು ಓದಿದ್ದೇವೆ, ಇತಿಹಾಸದಿಂದನೂ ಕಂಡು ಬರುತ್ತೆ. ಈ ರೀತಿ ಇಲ್ಲಿ ಈ ಮಂದಿರದಲ್ಲಿ ಈ ಒಂದು ಜಗದ ವಿಶೇಷತೆನೇ ಈ ರೀತಿ ಇದೆ. ಇಲ್ಲಿ ಜನ ಇದ್ದರು, ಆ ಒಂದು ರೋಗದ ಕಾರಣದಿಂದ ವಲಸೆ ಹೋಗಿ ಹೊನಗುಂಟ ಅಂತಕ್ಕಂಥ ಗ್ರಾಮ, ಇಲ್ಲಿ ಜನನೇ ಹೋಗಿ ಹೊನಗುಂಟದಲ್ಲಿ ವಾಸವಾಗಿದ್ದಕ್ಕೆ ಅದಕ್ಕೆ ಹೊನಗುಂಟ ಅಂತಕ್ಕಂಥ ಒಂದು ಗ್ರಾಮ ಕೂಡ ಹೊನಗುಂಟ ಅಂತಕ್ಕಂಥ ಗ್ರಾಮ ಬೆಳೆಯಿತು. ಆ ಒಂದು ಊರಲ್ಲಿ ಇಲ್ಲಿ ಜನ ಅಲ್ಲಿ ಹೋಗಿದ್ದಕ್ಕೆ ಆ ಊರು ಒಂದು ಹೊನಗುಂಟ ಅಂತಕ್ಕಂಥ ಗ್ರಾಮ ಆಯಿತು ಅಂತಕ್ಕಂಥದ್ದು ಕೂಡ ಇಲ್ಲಿಯ ಜನ ಹೇಳ್ತಾರೆ. ಇದು ಯಾವಾಗಂದ್ರೆ ಇಲ್ಲಿದ್ದವರು ಸ್ಥಳೀಯರೆಲ್ಲ ಕೂಡ ಅವರು ಚಿಕ್ಕವರಿದ್ದಾಗ ಇಲ್ಲಿ ದನವನ್ನು ಕಾಯ್ಕೊಂಡು ಇಲ್ಲಿ ಬರ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದ್ದಾರಂದ್ರೆ ಆವಾಗ ಈ ಒಂದು ಆಂಜನೇಯನ ನೋಡ್ತಾ ಇದ್ದೀವಿ, ಹನುಮಂತನ ಮೂರ್ತಿ ನೋಡ್ತಾ ಇದ್ದೀವಿ. ಅದು ಬಹಳ ಚಿಕ್ಕದಾಗಿರ್ತಕ್ಕಂಥ ಒಂದು ಮೂರ್ತಿ ಇರ್ತದೆ. ಅದು ಕಾಲಕ್ರಮೇಣವಾಗಿ ಬೆಳೆದು ತನ್ನಷ್ಟಕ್ಕೆ ತಾನು ಉದ್ಭವವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಆಂಜನೇಯದ ಒಂದು ಮೂರ್ತಿಯನ್ನು ನಾವಿಲ್ಲಿ ನೋಡ್ಬೋದು. ಈ ಮಂದಿರದ ಇನ್ನೊಂದು ವಿಶೇಷ ಅಂತ ಏನಂತಂದ್ರೆ ನಮಗೆ ಏನಾದರೂ ಒಂದು ಕೆಲಸಗಳು ಆಗಬೇಕಾಗಿತ್ತು, ನಿಮ್ಮ ಮನಸ್ಸಿನ ಹರಕೆ ಏನಾದರೂ ಪೂರ ಆಗಿರ್ಬೇಕಂದ್ರೆ ಒಂದು ಉದಾಹರಣೆಯಾಗಿ ಇಲ್ಲಿ ಒಂದು ನಾಣ್ಯವನ್ನು ತಗೊಂಡು ಈ ಮಂದಿರದ ಇರ್ತಕ್ಕಂಥ ಈ ಗೋಡೆ ಮೇಲೆ ತಾವು ಮನಸ್ಸಿನಿಂದ ಏನು ಬೇಕು ಹೇಳಿದ್ರೆ ಆ ಬಂದಿ ನಿಮ್ದು ಕೆಲಸ ಆಗೋದಿತ್ತಂದ್ರೆ ಈ ಒಂದು ನಾಣ್ಯದ ಒಂದು ಬಂದಿಯನ್ನ ಇದು ಈ ಗೋಡೆಗೆ ಹತ್ತುಕೊಳ್ಳುತ್ತೆ, ಇಲ್ಲದೇನಂದ್ರೆ ಕೆಳಗಡೆ ಬಿದ್ದು ಬೀಳುತ್ತೆ ಅಂತಕ್ಕಂಥದ್ದನ್ನು ಕೂಡ ಇಂಥ ಒಂದು ಪವಾಡ ಕೂಡ ಈ ಮಂದಿರದಲ್ಲಿ ಇದೆ. ಈ ಮಂದಿರದ ಇನ್ನೊಂದು ವಿಶೇಷ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರಿಗೆ ಎಲ್ಲ ಏನೇ ಸಮಸ್ಯೆ ಇದ್ರೂ ಕೂಡ ಅದು ಸಂತಾನ ಸಮಸ್ಯೆ ಮಕ್ಕಳಾಗಲಾರ್ದಂಥ ಸಮಸ್ಯೆ ಇರ್ಬೋದು, ಒಂದು ವ್ಯಾಪಾರ ಸಮಸ್ಯೆ ಇರ್ಬೋದು, ಏನೇ ಇದ್ರೂ ಕೂಡ ಯಾರಿಗೆ ಕೂಡ ಸಂತಾನ ಹೆಣ್ಮಕ್ಳಿಗೆ ಈ ಮಂದಿರದ ಒಳಗಡೆ ಈ ಒಂದು ಮೆಟಲ್ ಮೇಲೆ ಏರ್ಲಾರ್ದಂತ ಇಲ್ಲಿವರೆಗೆ ಪ್ರವೇಶ ಇದೆ. ಒಳಗಡೆ ಹೋಗ್ತಕ್ಕಂಥ ಪ್ರವೇಶವನ್ನ ನಿರ್ಬಂಧ ಇದೆ ಅಂತೆ. ಯಾರೇ ಹೆಣ್ಮಕ್ಳು ಕೂಡ ಬಂದು ಇಲ್ಲಿ ಕಲ್ಕಮ್ಮ ಬಾವಿ ಅಂತ ಏನು ಬಾವಿ ಇದೆ, ಆ ಬಾವಿಯಲ್ಲಿ ಹೋಗಿ ತಾವು ಸ್ನಾನ ಮಾಡಿ ಇಲ್ಲಿ ಬಂದು ಆಂಜನೇಯನ ಪೂಜೆಯನ್ನ ಮಾಡಿದರೆ ಅವರಿಗೆ ಬರ್ತಕ್ಕಂಥ ಒಂದು ದಿನದಲ್ಲಿನ ಸಂತಾನ ಭಾಗ್ಯವನ್ನ ಕೂಡ ಕಲ್ಪಿಸ್ತಾನೆ ಅಂತಕ್ಕಂಥ ಆ ಒಂದು ಪವಾಡ ಶಕ್ತಿ ಕೂಡ ಈ ಒಂದು ಆಂಜನೇಯನ ಹತ್ರ ಇದೆ. ಮತ್ತು ಜೊತೆಗೆ ಆ ಕಲ್ಕಮ್ಮ ಬಾವಿಯಲ್ಲಿ ಕೂಡ ಸುಮಾರು 7 ಕಿಂಡಿಗಳಿವೆ, ಸುಮಾರು 11 ಕಿಂಡಿಗಳಿದ್ವು ಅಂತೆ. ಅದರಲ್ಲಿ 7 ಕಿಂಡಿಗಳಲ್ಲಿ ಇಲ್ಲಿ ಕಲ್ಕಮ್ಮ ತಾಯಿ ಅಂತಕ್ಕಂಥ 7 ಜನ ದೇವತೆಗಳ
ಆ ಒಂದು ಕಲ್ಲಿನ ಆಕೃತಿಯಲ್ಲಿ ಇರ್ತಕ್ಕಂಥ ಆ ಒಂದು ಬಾವಿಯಲ್ಲಿ ಕೂಡ ನಾವು ಆ 7 ಕಿಂಡಿಗಳು ನೋಡ್ಬೋದು. ಆ ಕಲ್ಲಿನ ಆಕೃತಿ ಇರ್ತಕ್ಕಂಥ ಆ ತಾಯಿಯ ದರ್ಶನವನ್ನು ಕೂಡ ಮಾಡ್ಬೋದು. ಮತ್ತು ಇನ್ನೊಂದು ಇಲ್ಲಿ ವಿಶೇಷ ಅಂತಂದ್ರೆ, ಇಲ್ಲಿ ಒಂದು ನಾವು ಪಕ್ಕದಲ್ಲಿ ಈ ಒಂದು ಬೇವಿನ ಮರ ಏನು ಕಾಣ್ತಾ ಇದ್ದೀವಿ. ಈ ಬೇವಿನ ಮರದಲ್ಲಿ ಇದರದ ಒಂದು ಆಕೃತಿಯನ್ನ ನಾವು ಸುಮಾರು ಒಂದು 40-50 ಮೀಟರ್ ದೂರದಿಂದ ನೋಡಿದ್ರೆ ಈ ಒಂದು ಆಕೃತಿ ಕೂಡ ಇದು ನಿಜವಾಗಿಯೂ ಒಂದು ಬಸವಣ್ಣನ ಮೂರ್ತಿ ತರನೇ ಕಾಣುತ್ತೆ ಅಂತಕ್ಕಂಥದ್ದು, ಬಸವಣ್ಣನ ಮುಖ ಕಾಣ್ತಕ್ಕಂಥ ಒಂದು ವಿಸ್ಮಯ ಕೂಡ ಈ ಒಂದು ಬೇವಿನ ಮರದಲ್ಲಿ ಇದರಲ್ಲಿ ಕಾಣ್ತೀವಿ. ಮತ್ತು ಜೊತೆಗೆ ಈ ಬೇವಿನ ಮರದ ಮುಖ ಇದೆ, ಆ ಮುಖದ ಎದುರುಗಡೆನೆ ನಿಮಗೆ ಒಂದು ಬಸವಣ್ಣನ ಮೂರ್ತಿ ಕೂಡ, ಸಾಕ್ಷಾತ್ ಬಸವಣ್ಣನ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮೂರ್ತಿ ಕೂಡ ಇದೆ. ಹೀಗೆ ಹಲವು ವಿಸ್ಮಯ ಮತ್ತು ಒಂದು ಪವಾಡ ಇರ್ತಕ್ಕಂಥ ಈ ಒಂದು ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಶ್ರಾವಣದಂದು ಬಹಳ 1 ತಿಂಗಳ ಕಾಲ ವಿಜೃಂಭಣೆಯಿಂದ ಇಲ್ಲಿ ಅಭಿಷೇಕ ಕೂಡ ಆಗುತ್ತೆ. ಅಮಾವಾಸ್ಯೆ ಮತ್ತು ಶನಿವಾರದಂದು ಈ ಒಂದು ಶಾಬಾದ್ ತಾಲೂಕಿನ ಸುತ್ತಮುತ್ತ ಇರ್ತಕ್ಕಂಥ ತೊಂಸಳ್ಳಿ ಗ್ರಾಮ ಆಗಿರ್ಬೋದು, ಹುನಗುಂಟಿ ಗ್ರಾಮ ಆಗಿರ್ಬೋದು, ಶಾಬಾದ್ನಿಂದ ಆಗಿರ್ಬೋದು, ಕಲಬುರಗಿಯಿಂದ ಆಗಿರ್ಬೋದು, ದೂರದಿಂದ ಭಕ್ತರೆಲ್ಲ ಬಂದು ತಮ್ಮ ಒಂದು ಹರಕೆಯನ್ನ ಈ ಭಗವಂತ ಆಂಜನೇಯನ ಹತ್ರ ಬೇಡಿಕೊಳ್ಳುತ್ತಾರೆ. ಅವರು ಬಂದಂಥ 5 ಶನಿವಾರಗಳು 5 ತಿಂಗಳುಗಳ ಕಾಲ ಇಲ್ಲಿ ಬಂದು ತಮ್ಮ ಏನೇ ಒಂದು ಹರಕೆ ಕೇಳಿದ್ರೆ ಅದು ಭಗವಂತ ಆಂಜನೇಯ ನಮ್ಮ ಹರಕೆಗಳನ್ನ ಪೂರೈಸ್ತೇನೆ, ನಮ್ಮ ಒಂದು ಭಕ್ತಿಗೆ ಮೆಚ್ಚಿ ಇದನ್ನ ಮಾಡ್ತಾನೆ ಅಂತಕ್ಕಂಥ ಶಕ್ತಿಯನ್ನ ಈ ಒಂದು ಆಂಜನೇಯ ದೇವಸ್ಥಾನದಲ್ಲಿದೆ ಅಂತಕ್ಕಂಥ